ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಒಕ್ಕಲಿಗರು ಅನ್ಯ ಧರ್ಮೀಯರನ್ನು ಗೌರವಿಸಿ ಉಮಾಪತಿ ಶ್ರೀನಿವಾಸ ಗೌಡ ನುಡಿ. ಚೇಳೂರು ಹೊರವಲಯದಲ್ಲಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು, ಸಿನಿಮಾ ನಿರ್ಮಾಪಕರೂ ಆದ ಉಮಾಪತಿ ಶ್ರೀನಿವಾಸ ಗೌಡರವರು ಭಾಗವಹಿಸಿ ಮಾತನಾಡಿದ ಅವರು, ನಾವು ಅನ್ಯ ಧರ್ಮೀಯರನ್ನು ಗೌರವಿಸಬೇಕು. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ನುಡಿದರಲ್ಲದೆ, ಕೆಂಪೇಗೌಡರ ಬಗ್ಗೆ ಅವಹೇಳನಕಾರಿ ಮಾತನಾಡಿದಾಗ ಎಲ್ಲರೂ ರಾಜಕೀಯ ಮರೆತು ತೊಡೆತಟ್ಟು ನಿಲ್ಲಬೇಕು ಎಂದು ಖಾರವಾಗಿ ನುಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಚೇಳೂರು ತಾಲೂಕು ಸಂಘದ ಪದಾಧಿಕಾರಿಗಳು, ಅಸಂಖ್ಯಾತ ಒಕ್ಕಲಿಗರ ಬಾಂಧವರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಅನೇಕ ಸಾಧಕರು, ಈ ವೇದಿಕೆ ಮುಂಭಾಗ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಲೂಕಿನ ಜನತೆಗೆ ಈ ನಿಮ್ಮ ಮನೆ ಮಗ ಮಾಡುವ ಹೃತ್ಪೂರ್ವಕ ವಂದನೆಗಳು. ಕೆಂಪೇಗೌಡ ಜಯಂತ್ಯೋತ್ಸವ ಇತ್ತೀಚೆಗಷ್ಟೇ ಒಂದು ಸ್ವಲ್ಪ ಬೆಳಕಿಗೆ ಬಂತು. ತದನಂತರ ಗ್ರಾಮಗಳಲ್ಲೂ ತಾಲೂಕುಗಳಲ್ಲೂ ಜಿಲ್ಲೆಗಳಲ್ಲೂ ರಾಜ್ಯಾದ್ಯಂತ ಹಮ್ಮಿಕೊಂಡು ಬರ್ತಾ ಇದೆ. ಬಹಳ ಖುಷಿ ಆಗ್ತದೆ. ಏಕೆಂದರೆ ಒಂದು ದೇವಸ್ಥಾನದಲ್ಲಿ ಒಂದು ಟ್ಯೂಬ್ಲೈಟ್ ಕೊಟ್ಟರೆ ಅದಕ್ಕೆ ಇಡೀ ವಂಶವೃಕ್ಷ ಹೆಸರು ಹಾಕ್ಬಿಟ್ಟು ಕೊಡ್ತಾರೆ. ಅಂಥದ್ರಲ್ಲಿ ನಮ್ಮ ನಾಡು ಕಟ್ಟಿದಂಥ ನಾಡಪ್ರಭು ಕೆಂಪೇಗೌಡರ ಸ್ಮರಣೆ ದಿನ ನಿತ್ಯನೂ ಇರಬೇಕಾಗ್ತದೆ. ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಈ ಬಾರಿಯೂ ಕೂಡ ಎಲ್ಲ ಕಡೆನೂ ಅಷ್ಟೇ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಖುಷಿ ಆಗ್ತದೆ. ಒಂದು ಒಕ್ಕಲಿಗರಾದಂಥವರು ತಲೆ ಹಿಡ್ಕೋಬೇಕಾಗ್ತದೆ. ನಾವು ಒಕ್ಕಲಿಗರು ರಮೇಶ್ ಗೌಡ, ಸುರೇಶ್ ಗೌಡ ಅದು ಇದು ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ಅನ್ಯ ಧರ್ಮ, ಅನ್ಯ ಜಾತಿಯವ್ರಿಗೂ ಗೌರವ ಕೊಡೋದು ನಾವು ಕಲಿಬೇಕಾಗ್ತದೆ. ಫಸ್ಟು ಅನ್ಯರಿಗೆ ಗೌರವ, ತದನಂತರ ದಬ್ಬಾಳಕ್ಕೆ ಬುದ್ಧಿ ಕಲಿಸೋದು ಮತ್ತೊಂದಿನೊಂದು ಇದ್ದೇ ಇರ್ತದೆ. ಒಂದು ಎಲ್ಲರೂ ಅರ್ಥ ಮಾಡ್ಕೋಬೇಕು, ಕೆಂಪೇಗೌಡರು ನಾಡು ಕಟ್ಟಿರ್ತಕ್ಕಂಥದ್ದು ಇನ್ನೊಬ್ಬರ ಮೇಲೆ ಸವಾರಿ ಮಾಡಲಿಕ್ಕೆ, ಇನ್ನೊಬ್ಬರಿಗೆ ಅವಹೇಳನೆ ಮಾಡ್ಲಿಕ್ಕಲ್ಲ. ಅದೇ ರೀತಿ ಯಾರ್ಯಾರು ಕೆಂಪೇಗೌಡರಿಗಿರ್ಬೋದು, ಜನಾಂಗಕ್ಕಿರ್ಬೋದು ಅವಹೇಳನ ಮಾಡಿ ಮಾತಾಡ್ತಾರೆ, ಆ ಸಮಯ ಸಂದರ್ಭ ಬಂದಾಗ ತೊಡೆ ತಟ್ಟಿ ನಿಂತ್ಕೋಬೇಕಾಗ್ತದೆ. ರಾಜಕೀಯನ ಮರೆತು ನಮ್ಮ ಬಣ ಇರ್ತದೆ, ಅವನ್ ಕಂಡ್ರೆ ನನ್ಗಾಗಲ್ಲ, ನನ್ ಕಂಡ್ರೆ ಹಂಗಾಗಲ್ಲ, ತಲೆಯಲ್ಲಿ ಹಿಡ್ಕೊಳ್ಳಿ. ಎಲ್ಲಾ ರಾಜಕಾರಣಿಗಳು, ಎಲ್ಲ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರು ಹೆಣ್ಣು ಕೊಡೋದು, ತಗೊಳ್ಳೋದು, ಸಂಬಂಧ ಬೆಳೆಸೋದು, ವ್ಯಾಪಾರ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ನೀವು ಮಾತ್ರ ಕಿತ್ತಾಡ್ತಾ ಇರ್ತೀವಿ. ನೀವೆಲ್ಲರೂ ಬುದ್ಧಿವಂತರಾಗೋದು ಯಾವಾಗ ಅಂದ್ರೆ ಸಮಾಜದ ಬಗ್ಗೆ, ಅದೇ ರೀತಿ ಸಮಾಜದಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳ ಬಗ್ಗೆ ಸ್ವಲ್ಪ ನೀವು ಎಚ್ಚರ ವಹಿಸಿ ನಿಮ್ಮ ಮಕ್ಕಳಿಗೆ ಬದುಕು ದಾರಿ ನಡ್ಕೊಡ್ಬೇಕಾಗ್ತದೆ. ಇವತ್ತಿನ ಮಕ್ಕಳು ಹೆಂಗಾಗಿದ್ದಾರೆ ಅಂದ್ರೆ, ದುಡಿಯುವ ವಯಸ್ಸಿನ ಮಕ್ಕಳು ದುಡಿದೇ ಇದ್ರೆ ಎತ್ತ ತಂದೆ ತಾಯಿ ಜೊತೆಯಲ್ಲಿ ಸತ್ತಾಗ ಬರುವ ನಾಲ್ಕು ಜನಕ್ಕೂ ಕೂಡ ಹೊರೆ ಆಗ್ತಾರೆ. ನೀವು ನಿಮ್ಮ ಮಕ್ಕಳನ್ನ ಕಾಳಜಿಯಿಂದ ಬೆಳೆಸ್ಬೇಕಾಗ್ತದೆ, ದುಡಿಯೋದನ್ನ ಹೇಳ್ಕೊಡ್ಬೇಕಾಗ್ತದೆ. ಅದು ಬಿಟ್ಟು ಯಾರ ಮನೇಲಿ ಏನಾಯ್ತು, ಯಾರ ಜೊತೆ ಓಡೋದ್ರು, ಯಾರ ತೋಟದಲ್ಲಿ ಏನ್ ಬೆಳೀತಾವ್ರೆ, ವಾಟ್ಸಪ್ ಅಲ್ಲಿ ಏನ್ ಹೇಳೋರೆ, ಯೂಟ್ಯೂಬ್ ಅಲ್ಲಿ ಏನ್ ಹೇಳ್ತಾರೋ ಅವೆಲ್ಲ ಬಿಟ್ಟುಬಿಡಿ. ಫಸ್ಟು ನನ್ನ ಮನೆ ನಾನು ಉದ್ಧಾರ ಮಾಡ್ಕೊಂಡ್ರೆ ತದನಂತರ ಪಕ್ಕದ ಮನೆ ನಾನು ಉದ್ಧಾರ ಮಾಡ್ಬೋದು, ಇನ್ನೊಂದು ಊರು ಉದ್ಧಾರ ಮಾಡ್ಬೋದು. ನಾನೇ ನೆಟ್ಗಿಲ್ಲ, ನನ್ನ ಮಕ್ಕಳಿಗೆ ನಾನು ಒಳ್ಳೆ ಬುದ್ಧಿ ಹೇಳ್ಕೊಡ್ಲಿಲ್ಲ ಅಂದ್ರೆ ಯಾವ ಊರ್ ಜನಕ್ಕೆ ನೀವೇನ್ ಬುದ್ಧಿ ಹೇಳಕ್ಕೆ ಸಾಧ್ಯ ಆಗ್ತದೆ? ಒಂದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ನಮಗೆ ಸಿಕ್ಕಿರ್ತಕ್ಕಂಥದ್ದು ಮನುಷ್ಯ ಏನು ಜನ್ಮ ಒಂದೇ ಸಲಿ, 7 ಜನ್ಮ ಇದೆ ಅಂತಾರಲ್ಲ, ಯಾರು ಕಂಡು ಇಲ್ಲ, ಕಾಣೋದು ಇಲ್ಲ. ಒಂದು ಜನ್ಮ ಸಿಕ್ಕಿದೆ, ಗಂಡಸ ರೀತಿ ಬದುಕ್ರಿ, ಗಂಡಸ ರೀತಿ ಇನ್ನೊಬ್ರಿಗೆ ಮಾದರಿ ಆಗಿರ್ರಿ. ನಾವು ಹೆಣ್ಣು ಮಕ್ಕಳ ಗೌರವ ಕೊಟ್ಟು, ಅನ್ಯ ಧರ್ಮದವ್ರಿಗೆ ಗೌರವ ಕೊಟ್ಟು, ಯಾರಾದ್ರೂ ತೊಂದರೆಯಲ್ಲಿ ಇದ್ದಾಗ ನಮ್ಮ ಕೈಯಲ್ಲಿ 4 ಕಾಸು ಕೊಡಕ್ ಆಗದಿದ್ರೆ 4 ಒಳ್ಳೆ ಮಾತಾಡಿ ಬೆಂತಟ್ಟಿ ನಾವಿದೀವಿ ಅಂತ ಒಂದು ಧೈರ್ಯ ಹೇಳಿ ಸಾಕು. ಎಲ್ಲಾ ಕಡೆ ಕಾಸು ಕೆಲಸ ಮಾಡಲ್ಲ, ಎಲ್ಲಾ ಕಡೆನೂ ಅಷ್ಟೇ ಮಾತು ಕೆಲಸ ಮಾಡಲ್ಲ. ಎಲ್ಲೆಲ್ಲಿ ಕಾಸು ಕೆಲಸ ಮಾಡ್ತದೆ ಕಾಸು ಚಲಾವಣೆ ಮಾಡಬೇಕು, ಎಲ್ಲೆಲ್ಲಿ ಮಾತು ಚಲಾವಣೆ ಮಾಡ್ತದೆ ಅಲ್ಲಿ ಮಾತನಾಡಬೇಕು. ಯಾವತ್ತಾದ್ರೂ ನಮ್ಮ ಪ್ರತಿಷ್ಠೆ, ನಮ್ಮ ಗೌರವ, ನಮ್ಮ ಏನು ಮರ್ಯಾದೆಗೆ ಧಕ್ಕೆ ಬಂದಲ್ಲಿ ಯಾರಾದ್ರೂ ತೊಂದರೆ ಇಲ್ಲ. ಅವನು MLA ಆಗ್ಬೋದು, CM ಆಗ್ಬೋದು, ಇನ್ನೊಬ್ಬನೇ ಆಗ್ಬೋದು, ಅವನ ಮನೆಗೆ, ನಮಗೆ ನಿಮ್ಗಲ್ಲ. ನಮಗೆ ಗೌರವಕ್ಕೆ ಧಕ್ಕೆ ಬಂದಾಗ ನಾವು ತೊಡೆ ತಟ್ಟಿ ನಿಲ್ಲಬೇಕಾಗ್ತದೆ. ಯಾರಾದ್ರೆ ನಮಗೇನು, ಯಾರಿಂದ ನಿಮಗೆ? ಇವಾಗ ನಮ್ಮಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು, ಅನೇಕ ರಾಜಕಾರಣಿಗಳು ಅಧಿಕಾರದಲ್ಲಿದ್ದಾರೆ. ಅವರಿಂದ ನೀವೇನಾದ್ರು ಅನ್ನ ತಿಂತ ಇದ್ದೀರಾ? ಏನ್ ಸ್ವಾಮಿ, ಅನ್ನ ತಿಂತ ಇದ್ದೀರಾ? ನೀವೆಲ್ಲ ಫೋನ್ ಮಾಡೋರ ಫೋನ್ ಎತ್ತುತ್ತಾರಾ?
ಕೆಂಪೇಗೌಡ ಜಯಂತಿ ಅಂತ ಕರೆದ್ರೆ ಬರ್ತಾರ? ಇಷ್ಟೇ ಜೀವನ, ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಜೀವನ. ದೀಪದ ಕೆಳಗಡೆ ಕತ್ಲಿರ್ತದೆ, ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ನಾವು ಬುದ್ಧಿವಂತರಾಗಿ ಬದುಕಿದಾಗ ಮಾತ್ರ ನಮ್ಮ ಹುಟ್ಟಿಗೆ ಒಂದು ಸಾರ್ಥಕತೆ ಇರ್ತದೆ, ನಮ್ಮ ಕುಟುಂಬ